ಇನ್ನು ಕೆಲವೇ ಕ್ಷಣಗಳಲ್ಲಿ ಭಾರತಕ್ಕೆ ಅಭಿನಂದನ್ ಅವರನ್ನ ಹಸ್ತಾಂತರ ಮಾಡಲಾಗುತ್ತೆ. ಈ ಹಿನ್ನೆಲೆಯಲ್ಲಿ ಎಲ್ಲಾ ಸಿದ್ಧತೆಗಳನ್ನ ಒಂದ್ ಕಡೆ ಮಾಡಿಕೊಳ್ಳಲಾಗ್ತಾ ಇದೆ. ಮತ್ತೊಂದು ಕಡೆ ಈಗಾಗಲೇ ಜನಸ್ತೋಮವೇ ಸೇರಿದೆ. ನಾವು ಈಗಾಗಲೇ ಅವರನ್ನ ವೆಲ್ಕಮ್ ಮಾಡೋದಕ್ಕೆ ರೆಡಿ ಇದ್ದೀವಿ ಅಂತ ಹೇಳಿ ವಾಘಾ ಬಾರ್ಡರ್ ಅಲ್ಲೂ ಕೂಡ ಜನಸ್ತೋಮವೇ ಸೇರಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಹಸ್ತಾಂತರದ ನಂತರ ಅನೇಕ ಪ್ರಾಸೆಸ್ಗಳು ಕೂಡ ಇದೆ. ಒಂದ್ ಕಡೆ ಪಾಕಿಸ್ತಾನಕ್ಕೆ ಪ್ರಾಸೆಸ್ ಇದ್ರೆ, ಇನ್ನೊಂದ್ ಕಡೆ ಭಾರತದಲ್ಲೂ ಕೂಡ ಅನೇಕ ಪ್ರಕ್ರಿಯೆಗಳು ನಡೆಯಲಿದೆ. ಸುದರ್ಶನ್ ಅವರೇ, ಆಗ್ಲೇ ನಾವು ನೋಡ್ತಾ ಇದ್ವಿ ಅಂದ್ರೆ ಒಂದಷ್ಟು ಪ್ರಾಸೆಸ್ಗಳು ಕೂಡ ಇರುತ್ತೆ ಅಂತ ಹೇಳಿ. ಹಾಗಾಗಿ ಈ ಒಂದು ಪ್ರಾಸೆಸ್ಗಳು ಆದ ನಂತರ ಕೆಲವರು ಹೇಳ್ತಾರೆ ಅಂದ್ರೆ ಇಂಟ್ರೋಗೇಟ್ ಮಾಡಲಾಗುತ್ತೆ ಅಥವಾ ಅವ್ರ ಹತ್ರ ಒಂದಷ್ಟು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ಅಂತ ಹೇಳಿ. ಅವೆಲ್ಲವೂ ಕೂಡ ಎಷ್ಟು ದಿನಗಳ ಕಾಲ ನಡೆಯುವಂತಹ ಚಾನ್ಸಸ್ ಇರುತ್ತೆ ಅಥವಾ ಇವತ್ತೇ ಮುಗಿಯುವಂತಹ ಪ್ರಾಸೆಸ್ಗಳ ಇವೆಲ್ಲವೂ ಹೇಗೆ? ಇದಕ್ಕೆ ಸಮಯ ಬೇಕಾಗುತ್ತೆ. ನಾನು ಮೊದಲೇ ಹೇಳಿದ ಹಾಗೆ ದೈಹಿಕ ತಪಾಸಣೆ ಮೊದಲನೇ ಹಂತ. ಎರಡನೇ ಹಂತ ಅವರ ಒಂದು ಮನೋಸ್ಥೈರ್ಯ ಯಾವ ಲೆವೆಲ್ಗಿದೆ. 2 ದಿವಸದಲ್ಲಿ ಏನಂತ ಬದಲಾವಣೆ ಆಗಿರಲ್ಲ. ಆಮೇಲೆ ನಮ್ಮ ಏರ್ಫೋರ್ಸ್ ಫಿಲಾಸಫಿ ಏನಂದ್ರೆ, ಇಂಥ ಒಂದು ಇನ್ಸಿಡೆಂಟ್ ಆದ ಕೂಡಲೇ ಅದನ್ನ ಲೆಸನ್ಸ್ ಲರ್ನ್ಡ್ ಒಂದ್ ಕಡೆ ಇರುತ್ತೆ, ಆದರೆ ಬಟ್ ಹಿ ಹ್ಯಾಸ್ ಟು ಗೆಟ್ ಬ್ಯಾಕ್ ಟು ಹಿಸ್ nature of duty, call of duty, call of nation, which will take place within a week, maximum 1 week. He is back to his squadron. ಕೆಲವೊಂದು ಸಂದರ್ಭದಲ್ಲಿ ಗಾಯಾಳುಗಳು ಕೂಡ ಆಗಿದ್ರೆ ಅವರಿಗೆ ಬೇರೆ ಪ್ಲೇಸ್ಮೆಂಟ್ ಕೊಡುವಂತಹ ಸಾಧ್ಯತೆಗಳು ಇರುತ್ತೆ ಅಂತ ಹೇಳಿ. ಅದೆಲ್ಲ ತಪಾಸಣೆ ಮಾಡ್ತಾರೆ. ಅದಕ್ಕೇನು ಅವಶ್ಯಕತೆ ಇರುವಂತ ಟ್ರೀಟ್ಮೆಂಟ್ಗಳೆಲ್ಲ ಆಗ್ತವೆ. ರೆಸ್ಟ್, ರಿಕುಪರೇಷನ್, ದೈಹಿಕವಾಗಿ ಅಲ್ಲದೆ ಮಾನಸಿಕವಾಗಿ ಇಟ್ಸ್ ಅ ಬಿಗ್ ಟರ್ಮಾಯಿಲ್. ಫಸ್ಟ್ಲಿ ಹಿ ಇಜೆಕ್ಟ್ಸ್ ಫ್ರಮ್ ಅನ್ ಏರ್ಕ್ರಾಫ್ಟ್, ದಟ್ ಇಟ್ ಸೆಲ್ಫ್ ಇಸ್ ಅ ಇಂಪ್ಯಾಕ್ಟ್ ಆನ್ ಹಿಸ್ ಮೈಂಡ್ ಅಂಡ್ ಹಿ ಗೋಸ್ ಥ್ರೂ. ಬಟ್ ಈಗ ನಾವು ನೋಡಿದ್ವಲ್ಲ ಟಿವಿನಲ್ಲಿ, ಎಂತ ಒಂದು ಮನೋಸ್ಥೈರ್ಯ ಕಾಪಾಡ್ಕೊಂಡು ಅವರು ಮಾತಾಡ್ತಿದ್ದಾರೆ ಅಂದ್ರೆ ಆ ಮನೋಸ್ಥೈರ್ಯಕ್ಕೆ ಏನೇನು ಆಗಿರಲ್ಲ. ಅಂದ್ರೆ ನಾವೀಗ ಸೈನಿಕರಿಗೆ ಎಂತಹ ಒಂದು ಟ್ರೈನಿಂಗ್ ಆಗಿರುತ್ತೆ ಅಂತ ಹೇಳಿದ್ರೆ, ಎಲ್ಲೂ ಕೂಡ ಒಂದ್ ಕಡೆ ದೇಶವನ್ನ ಬಿಟ್ಕೊಡೋದಿಲ್ಲ, ಮತ್ತೊಂದ್ ಕಡೆ ತಮ್ಮನ್ನ ತಾವು ಬಿಟ್ಕೊಡೋದಿಲ್ಲ ಅನ್ನುವಂತಹ ಒಂದು ಟ್ರೈನಿಂಗ್ ಆಗಿರುತ್ತೆ ಅಂತ ಹೇಳಿ. ಇಂತಹ ಸಂದರ್ಭದಲ್ಲಿ ಅವರಲ್ಲೂ ಕೂಡ ಚೇಂಜಸ್ ಆಗುತ್ತೆ. ಅಂದ್ರೆ ಮಾನವ ಸಹಜ ಗುಣಗಳಲ್ಲಿ ಆಗಬಹುದು ಅಂತ ಹೇಳಿ ಅವರಲ್ಲೂ ಕೂಡ ಅಂತಹ ಬದಲಾವಣೆಗಳು ಆಗುತ್ತಾ ಹೇಗೆ ಅಂತ ಹೇಳಿ? ಇಲ್ಲ ಇಲ್ಲ, ಬದಲಾವಣೆ ಆಗೋದಿದ್ರೆ ಇನ್ನೂ ಪಾಸಿಟಿವ್ ಆಗುತ್ತೆ. ಓಕೆ, ಇಟ್ ವಿಲ್ ಹಿಸ್ ರಿಸಾಲ್ವ್ ವಿಲ್ ಬಿ ವೆರಿ ಸ್ಟ್ರಾಂಗ್. जोश बढ़ेगा, कम नहीं होगा, ಕಭಿ ಕಮ್ ನಹೀ ಹೋಗಾ. ಸೊ ಹಾಗಾಗಿ ಏನು ಅವ್ರನ್ನ ಫ್ಯಾಮಿಲಿ ಮೆಂಬರ್ಗಳು ಅವ್ರ ಬಗ್ಗೆ ಚಿಂತಿತರಾಗಿದ್ರು, ಈಗ ಫಸ್ಟ್ ಅವ್ರನ್ನ ಸಮಾಧಾನ ಮಾಡಬೇಕು. ಅವ್ರ ಹೆಂಡತಿ, ಅವ್ರ ಮಕ್ಕಳು, ಅವ್ರ ತಂದೆ ತಾಯಿ 1-2-3 ದಿವಸ ಬೇಕಾಗುತ್ತೆ. ಬಟ್ ಹಿ ಈಸ್ ಫ್ರಮ್ ದಟ್ ಮಿಲಿಟರಿ ಲಿನೇಜ್. ಅಂದ್ರೆ ಈಗ ಅವರ ಫ್ಯಾಮಿಲಿ ಕೂಡ ಅದಕ್ಕೆ ಅಡ್ಜಸ್ಟ್ ಆಗಿರಲ್ವಾ ಹೇಗೆ ಅಂತ ಹೇಳಿ, ಅವರು ಕೂಡ ಆಲ್ರೆಡಿ ಅಂತಹ ಡಿಸಿಪ್ಲಿನ್ ಆಗಿ ಒಂದು ಸಂಸಾರ ನಡೆಸ್ಕೊಂಡು ಬಂದಿರ್ತಾರೆ. ಅವರಿಗೂ ಇಟ್ ವಿಲ್ ಬಿ ಜಸ್ಟ್ ಅನದರ್ ಡೇ ಇನ್ 1 week, ಜಸ್ಟ್ ಅನದರ್ ಡೇ, ಓಕೆ ಬಾಯ್ ಬಾಯ್ ಅಂತ ಹೇಳಿ ಹೋಗ್ಬಿಡ್ತಾರೆ. 7 ಗಂಟೆಗೆ ಕರೆಕ್ಟ್ ಆಗಿ ಅವರು ಬ್ರೀಫಿಂಗ್ ಟೈಮ್ಗೆ ಹೋಗ್ಬಿಡ್ತಾರೆ. ಹಿ ಇಸ್ ಬ್ಯಾಕ್ ಟು ಹಿಸ್ ಒರಿಜಿನಲ್ ಮ್ಯಾಕ್ಸಿಮಮ್ 1 week ಅಂತ ಹೇಳಿ. ಓಕೆ, ಎಸ್, ಈಗಾಗಲೇ ನಾವು ಗಮನಿಸ್ತಾ ಇದ್ವಿ, ಲಾಹೋರ್ಗೆ ವೀರಪುತ್ರ ಅಭಿನಂದನ್ ಆಗಮನ ಆಗಿದೆ. ಲಾಹೋರ್ ಅನ್ನ ತಲುಪಿದ್ದಾರೆ ವಿಂಗ್ ಕಮಾಂಡರ್ ಅಭಿನಂದನ್ ಅವರು. ಸಂಜೆ 5 ಗಂಟೆಗೆ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೆಯುತ್ತೆ ಅನ್ನುವ ಮಾಹಿತಿ ಈಗಾಗಲೇ ಲಭ್ಯವಾಗಿದೆ. ಭಾರತಕ್ಕೆ ಅಭಿನಂದನ್ ಅವರನ್ನ ಇನ್ನು ಕೆಲವೇ ಗಂಟೆಗಳಲ್ಲಿ ಹಸ್ತಾಂತರ ಮಾಡಲಾಗುತ್ತೆ. ಆಲ್ರೆಡಿ ಲಾಹೋರ್ ಅನ್ನ ತಲುಪಿದೆ. ಈಗಾಗಲೇ ಅಭಿನಂದನ್ ಅವರನ್ನ ಕರ್ಕೊಂಡು ಬರ್ತಾ ಇರುವಂತಹ ಒಂದು ಪಾಕ್ ಸೇನೆ. ಸಂಜೆ 5 ಗಂಟೆಗೆ ಹಸ್ತಾಂತರ ಪ್ರಕ್ರಿಯೆ ನಡೆಯಲಿದ್ದು, ಅಮೃತಸರದಿಂದ ಕೂಡ ಈ ಒಂದು ಅಮೃತಸರದಿಂದ ಈಗಾಗಲೇ ಕರ್ಕೊಂಡು ಕೂಡ ನಂತರ ಬರಲಾಗುತ್ತೆ. ಆಲ್ರೆಡಿ ಈಗಾಗಲೇ ಲಾಹೋರ್ ಅನ್ನ ರೀಚ್ ಆಗಿದ್ದಾರೆ ಅಭಿನಂದನ್. ಸಂಜೆ 5 ಗಂಟೆಯ ವೇಳೆಗೆ ಹಸ್ತಾಂತರ ಪ್ರಕ್ರಿಯೆ ಕೂಡ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಈಗಾಗಲೇ ಎಲ್ಲ ಸಿದ್ಧತೆಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಇನ್ನು ಕೆಲವು ಗಂಟೆಗಳು ಮಾತ್ರ ಬಾಕಿ, 1 ಗಂಟೆ ಮಾತ್ರ ಬಾಕಿ ಇದೆ ಹಸ್ತಾಂತರ ಪ್ರಕ್ರಿಯೆಗೆ. ಎಸ್, ಈಗಾಗಲೇ ಹೇಳ್ತಾ ಇದ್ರಿ ಸರ್, ಅಂದ್ರೆ ಒಂದು ರೀತಿಯಲ್ಲಿ ಎಲ್ಲರೂ ಕೂಡ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರು ಹೇಗ್ ಬರ್ತಾರೆ ಏನು ಅನ್ನೋದನ್ನ ಅಂತ ಹೇಳಿ. ಅದರ ಜೊತೆಗೆ ಅವರ ಫ್ಯಾಮಿಲಿಯವರು ಕೂಡ ಆಲ್ರೆಡಿ ಒಂದ್ ಕಡೆ ಚಿಂತಿತರಾಗಿದ್ರು ಕೂಡ ಅವರ ಫ್ಯಾಮಿಲಿ ಕೂಡ ಅದೇ ರೀತಿಯಾದಂತಹ ಇದಕ್ಕೆ ಸಂಬಂಧಪಟ್ಟದ್ದು ಅಂತ ಹೇಳಿ. ಹಾಗಾಗಿ ಅವ್ರಿಗೆ ಅಷ್ಟು ಚಿಂತೆ ಆಗಿರ್ಲಿಕ್ಕಿಲ್ಲ ಅಂತ ಅನ್ಸುತ್ತೆ ಅಂತ ಹೇಳಿ. ಇದಕ್ಕೆ ಅಂದ್ರೆ ಏನೋ ಆಗಬಹುದು ಅಥವಾ ಆ ತರದ ಒಂದು ಯೋಚನೆಗಳು ನಿರೀಕ್ಷೆಗಳು ಇದ್ದಿರಬಹುದು ಅಂತ ಅನ್ಸುತ್ತಾ ಹೇಗೆ? ಇರುತ್ತೆ. ನಾನು ಹೇಳಿದ್ನಲ್ಲ, ಪಾಕಿಸ್ತಾನ
ಆ ಒಂದು ದೇಶ ಯಾರೂ ನಂಬಲ್ಲ, ಭಾರತನೇ ಅಲ್ಲ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪಾಕಿಸ್ತಾನ ಅಂದ್ರೆ ನಂಬಿಕೆ ಕಳ್ಕೊಂಡಿರೋ ಒಂದು ರೋಗ ಕಂಟ್ರಿ. ನಮಗೆ ನಮ್ ಡೆಫಿನೇಷನ್ ನೀವು ಹೇಳಿದ್ರಲ್ಲ, ಇಮ್ರಾನ್ ಖಾನ್ ಪೀಸ್, ಇಮ್ರಾನ್ ಖಾನ್ ಹೇಳೋ ಪೀಸ್ ಡೆಫಿನೇಷನ್ ಬೇರೆ ಇರುತ್ತೆ, ರೆಸ್ಟ್ ಆಫ್ ದ ವರ್ಲ್ಡ್ ಪೀಸ್ ಡೆಫಿನೇಷನ್ ಬೇರೆ ಇರುತ್ತೆ. ನಾವು ವಾರ್ ಇಸ್ ಅನ್ ಆಕ್ಟ್ ಆಫ್ ಅಗ್ರೆಷನ್. ನಾವು ವಾರ್ ಮಾಡಿದ್ರೆ ಒಂದು ತತ್ವಶಾಸ್ತ್ರದ ಚೌಕಟ್ಟಿನಲ್ಲಿ ಮಾಡ್ತೀವಿ. ತಲೆತಲಾಂತರದಿಂದ ನೀವು ಮಹಾಭಾರತದ ಯುದ್ಧ ತಗೊಳ್ಳಿ, ಸಾಯಂಕಾಲ ಕಾಳೆ ಕೂದಿದ ಕೂಡಲೇ ಯುದ್ಧ ಮುಗೀತು ಅವತ್ತಿಂದು. ಆ ತರ ಒಂದು ಚೌಕಟ್ಟಿನಲ್ಲಿ, ಆ ಚೌಕಟ್ಟು ಮನೋಸ್ಥಿತಿಯಲ್ಲಿ ಕನ್ವೆನ್ಷನಲ್ ವಾರ್ ಮಾಡ್ಕೊಂಡು ಬಂದ ದೇಶ. ಆದ್ರೆ ವಾಟ್ ಈಸ್ ದಿ ಡೆಫಿನೇಷನ್ ಆಫ್ ವಾರ್ ಫಾರ್ ಪಾಕಿಸ್ತಾನ್? ಹೌದು, ಸೆಂಡ್ ದ ಟೆರರಿಸ್ಟ್. ಸೊ ಅದರಲ್ಲಿ ಪೀಸ್ ಡೆಫಿನೇಷನ್ ಬೇರೆ, ವಾರ್ ಡೆಫಿನೇಷನ್ ಬೇರೆ. ಇದ್ರ ಬಗ್ಗೆ ಡೀಟೇಲ್ಸ್ ಕೊಡೋದಕ್ಕೆ ಈಗಾಗಲೇ ಲಾಹೋರ್ ಅನ್ನ ತಲುಪಿದ್ದಾರೆ ಅಭಿನಂದನ್. ಇವೆಲ್ಲದರ ಬಗ್ಗೆ ಮಾಹಿತಿ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಧರಣೇಶ್ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಧರಣೇಶ್, ಈಗಾಗಲೇ ಲಾಹೋರ್ ಅನ್ನ ತಲುಪಿದ್ದಾರೆ ವೀರಪುತ್ರ ಅಭಿನಂದನ್. ಹಸ್ತಾಂತರ ಪ್ರಕ್ರಿಯೆ ಎಷ್ಟು ಹೊತ್ತಿಗೆ ಆರಂಭ ಆಗತ್ತೆ? ಯಾವ ರೀತಿಯಾಗಿ ಸಿದ್ಧತೆಗಳನ್ನ ನಡೆಸಿಕೊಳ್ಳಲಾಗಿದೆ? ಈಗಾಗಲೇ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಲಾಹೋರ್ಗೆ ತಲುಪಿದ್ದಾರೆ. ಲಾಹೋರ್ನಲ್ಲಿ ಈಗ ಅವರನ್ನ ಹಸ್ತಾಂತರಿಸುವ ಪ್ರಕ್ರಿಯೆಗಳು ಕೂಡ ಚಾಲನೆಯಲ್ಲಿ ಇದಾವೆ. ಈಗ ಭಾರತದ ರಾಯಭಾರ ಕಚೇರಿಯ ಅಧಿಕಾರಿಗಳು ಮತ್ತು ಪಾಕಿಸ್ತಾನದ ರಾಯಭಾರ ಕಚೇರಿಯ ಅಧಿಕಾರಿಗಳು ಇಬ್ಬರು ಕೂಡ ದಾಖಲೆಗಳ ಹಸ್ತಾಂತರಗಳ ಆಗ್ತಾ ಇದೆ. ಯಾಕೆಂತಂದ್ರೆ ಈ ರೀತಿಯ ಯುದ್ಧ ಕೈದಿಗಳನ್ನಿರ್ಬೋದು ಅಥವಾ ನಾಗರಿಕರನ್ನಿರ್ಬೋದು, ಯುದ್ಧದ ಸಂದರ್ಭದಲ್ಲಿ ಯಾರಾದರೂ ವಶಕ್ಕೆ ಪಡಿಸ್ಕೊಂಡಿದ್ರೆ ಯಾವುದೇ ದೇಶ ಮತ್ತೆ ಇನ್ನೊಂದು ದೇಶಕ್ಕೆ ಕಳಿಸ್ಕೊಡುವಾಗ ಕೆಲವು ಪ್ರಕ್ರಿಯೆಗಳನ್ನ ಮೆಡಿಕಲ್ ಟೆಸ್ಟ್ ಇಂದ ಹಿಡಿದು, ಮೆಡಿಕಲ್ ಟೆಸ್ಟ್ ಅಂತಂದ್ರೆ ಅದು ಪೂರ್ಣ ಪ್ರಮಾಣದಲ್ಲಿ ಎಂಟೈರ್ ಬಾಡಿಯನ್ನ ಸ್ಕ್ಯಾನ್ ಮಾಡಿ ಮತ್ತು ಎಲ್ಲ ರೀತಿಯಲ್ಲಿ ಅಂದ್ರೆ ಅವರ ಬಾಡಿಯಲ್ಲಿ ಗ್ಲೂಕೋಸ್ ಲೆವೆಲ್ ಇಂದ ಇರ್ಬೋದು, BP ಇರ್ಬೋದು, ಮತ್ತೊಂದಿರ್ಬೋದು, ಎಲ್ಲವನ್ನು ಕೂಡ ಚೆಕ್ ಮಾಡಿ ಡೀಟೇಲ್ ಆದಂತಹ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಅನ್ನ ಮಾಡ್ತಾರೆ. ಸೊ ಅದನ್ನ ಹಸ್ತಾಂತರವನ್ನ ಮಾಡ್ತಾರೆ. ಮತ್ತೆ ಈ ರೀತಿಯ ಯುದ್ಧಕ್ಕೆ ಹೊರಡುವ ಸಂದರ್ಭದಲ್ಲಿ ಕೂಡ ಇವರೆಲ್ಲರ ಒಂದು ಏನೋ ದೈಹಿಕ ಸ್ಥಿತಿ ಒಂದು ಅಂದ್ರೆ ಮೆಡಿಕಲ್ ಸರ್ಟಿಫಿಕೇಟ್ ಇರುತ್ತೆ, ಅದಕ್ಕೆ ಟ್ಯಾಲಿ ಆಗಬೇಕು. ಆ ತರದ ಪ್ರಕ್ರಿಯೆಗಳೆಲ್ಲವನ್ನು ಕೂಡ ಮಾಡಲಾಗುತ್ತೆ. ಅಂತಿಮವಾಗಿ ಪಾಕಿಸ್ತಾನದ ರಾಯಭಾರಿಯ ಕಚೇರಿಯ ವತಿಯಿಂದ ಭಾರತದ ರಾಯಭಾರಿಗಳಿಗೆ ಹಸ್ತಾಂತರ ಆಗುತ್ತೆ. ನಂತರದಲ್ಲಿ ಇದು ಮೊದಲ ಹಂತದ ಪ್ರಕ್ರಿಯೆ ಲಾಹೋರ್ನಲ್ಲಿ ನಡೆಯುತ್ತೆ. ಅಲ್ಲಿಂದ ಲಾಹೋರ್ನಿಂದ ವಾಘಾ ಬಾರ್ಡರ್ಗೆ ಕರ್ಕೊಂಡ್ಬರಲಾಗುತ್ತೆ. ಲಾಹೋರ್ನಿಂದ ವಾಘಾ ಬಾರ್ಡರ್ಗೆ 24 ಕಿಲೋಮೀಟರ್ ಅಂತರ ಇದೆ. ಸೊ ಅಲ್ಲಿಂದ ರಸ್ತೆ ಮೂಲಕವಾಗಿ ಕರ್ಕೊಂಡು ಬರ್ತಾರೆ. ಇಲ್ಲಿ ಸೇನೆಯ ಅಧಿಕಾರಿಗಳು, ಪಾಕಿಸ್ತಾನದ ಸೇನೆಯ ಅಧಿಕಾರಿಗಳು ಭಾರತದ ವಾಯುಸೇನೆಯ ಅಧಿಕಾರಿಗಳಿಗೆ ಇವರನ್ನ ಹಸ್ತಾಂತರಿಸ್ತಾರೆ. ಯಾಕೆಂತಂದ್ರೆ ಇವರು ವಾಯುಸೇನೆಯಲ್ಲಿ ಕೆಲಸ ಮಾಡ್ತಿದ್ದರಿಂದಾಗಿ, ವಿಂಗ್ ಕಮಾಂಡರ್ ಆಗಿದ್ದರಿಂದಾಗಿ ವಾಯುಸೇನೆಯ ಅಧಿಕಾರಿಗಳು ಇವರನ್ನ ಬರಮಾಡ್ಕೊಳ್ತಾರೆ. ಮತ್ತು ಈ ಸಂದರ್ಭದಲ್ಲಿ ಪಂಜಾಬ್ನ ಮುಖ್ಯಮಂತ್ರಿ ಅಮರಿಂದರ್ ಸಿಂಗ್ ಇರ್ತಾರೆ ಮತ್ತು ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರ ಪೋಷಕರು ಇರ್ತಾರೆ ಅಂತೇಳಿ ಗೊತ್ತಾಗ್ತಾ ಇದೆ. ಇದಲ್ಲದೆ ಈಗ ವಾಘಾ ಬಾರ್ಡರ್ ಸುತ್ತ ಒಂದು ಸಂಭ್ರಮದ ವಾತಾವರಣ ನಿರ್ಮಾಣ ಆಗ್ತಿದೆ. ಯಾಕೆಂದ್ರೆ ಸಾವಿರಾರು ಸಂಖ್ಯೆಯಲ್ಲಿ ಜನ ಅಲ್ಲಿಗೆ ಬಂದಿದ್ದಾರೆ. ತಮ್ಮ ಒಂದು ರೀತಿಯಲ್ಲಿ ವಿಂಗ್ ಕಮಾಂಡರ್ ಅಭಿನಂದನ್ ವರ್ಧಮಾನ್ ಅವರೀಗ ಹೀರೋ ರೀತಿ ಆಗಿರೋದ್ರಿಂದ ದೇಶದ ಹೆಮ್ಮೆಯ ಪುತ್ರ, ವೀರಪುತ್ರ ಅಂತೆಲ್ಲ ವ್ಯಾಖ್ಯಾನಿಸ್ತಾ ಇರೋದ್ರಿಂದ ಸಹಜವಾಗಿ ಅವ್ರ ಬಗ್ಗೆ ಅಭಿಮಾನ ದುಪ್ಪಟ್ಟಾಗಿರುತ್ತೆ. ಸೊ ಆ ಕಾರಣಕ್ಕೋಸ್ಕರ ಎಲ್ಲರೂ ಕೂಡ ಅಂದ್ರೆ ಅಲ್ಲಿ ಸಾವಿರಾರು ಜನ ಆಗಮಿಸಿದ್ದಾರೆ. ಅವ್ರವ್ರದೇ ರೀತಿಯಲ್ಲಿ ಈಗಾಗಲೇ ಸಂಭ್ರಮಾಚರಣೆಗಳು ಕೂಡ ಆರಂಭವಾಗಿದ್ದಾವೆ. ಜೊತೆಗೆ ಕ್ಷಣಗಣನೆ ಶುರುವಾಗಿದೆ. ಯಾವಾಗ ಬರ್ತಾರೆ ಅಭಿನಂದನ್ ವರ್ಧಮಾನ್ ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಕ್ಷಣಗಣನೆ ಆರಂಭ ಆಗಿದೆ. ಯಾವುದೇ ಕ್ಷಣದಲ್ಲಿ ಬರ್ಬೋದು. ಈಗ ಲಾಹೋರ್ನ ಇನ್ನೆಷ್ಟೊತ್ತಿಗೆ ಬಿಡ್ತಾರೆ ಎನ್ನುವಂಥದ್ದು ಇನ್ನೂ ಸರಿಯಾದ ನಿಖರವಾದಂತಹ ಮಾಹಿತಿಗಳು ಲಭ್ಯ ಆಗ್ತಿಲ್ಲ. ಆಕ್ಚುಲಿ ಬೆಳಗ್ಗೆಯಿಂದನೂ ಕೂಡ ಈ ಇಡೀ ಪ್ರಕ್ರಿಯೆ ತಡ ಆಗ್ತಾನೆ ಬರ್ತಿದೆ. ಅದು ಬೇರೆ ಬೇರೆ ಕಾರಣಗಳಿಗೆ, ಅಂದ್ರೆ ಈ ಭಾರತದ ರಾಯಭಾರಿ ಕಚೇರಿ ಮತ್ತು ಪಾಕಿಸ್ತಾನದ ರಾಯಭಾರಿ ಕಚೇರಿಗಳ ನಡುವಿನ ಈ ದಾಖಲೆಗಳ ವಿನಿಮಯ, ಪರಿಶೀಲನೆ, ಕೇವಲ ದಾಖಲೆ ಪಾಕಿಸ್ತಾನದ ರಾಯಭಾರ ಕಚೇರಿ ಭಾರತಕ್ಕೆ ಕೊಡ್ತು ಅಂತೇಳಿ ಆ ದಾಖಲೆಗಳನ್ನ ಇವರು ಹಂಗ ಇಟ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ, ಪರಿಶೀಲನೆ ಮಾಡಬೇಕಾಗತ್ತೆ. ಅದೇ ರೀತಿಯ ಪರಿಶೀಲನೆ ಪಾಕಿಸ್ತಾನದ ವತಿಯಿಂದನೂ ಕೂಡ ಆಗ್ಬೇಕಾಗತ್ತೆ. ಹಾಗಾಗಿ ಈ ರೀತಿಯ ಈ ಪ್ರಕ್ರಿಯೆ ಸ್ವಲ್ಪ ಮಟ್ಟಿಗೆ ತಡ ಆಗ್ತಿದೆ. ಈ ಮಧ್ಯದಲ್ಲಿ ವಿಮಾನದ ಮೂಲಕ ಕರ್ಕೊಂಡು ಬರಬೇಕು ಅನ್ನುವಂತ ಒಂದು ಪ್ರಸ್ತಾಪವನ್ನ ಭಾರತ ಮಾಡಿತ್ತು. ಅದನ್ನ ಪಾಕಿಸ್ತಾನ ಅಲ್ಲಗೆಳೆಯಿತು. ಅದು ಕೂಡ ಸ್ವಲ್ಪ ಮಟ್ಟಿಗೆ ತಡ ಆಗ್ಲಿಕ್ಕೆ ಕಾರಣ ಆಯ್ತು. ಹೀಗೆ ಒಂದಿಲ್ಲೊಂದು ಕಾರಣಕ್ಕೆ ತಡ ಆಗ್ತಿದೆ. ಆ ತಡ ಆದಷ್ಟು ಕೂಡ ಅಲ್ಲಿ ವಾಘಾ ಬಾರ್ಡರ್ ನಲ್ಲಿ ಸಂಭ್ರಮದ
ವಾತಾವರಣಗಳು ಜಾಸ್ತಿ ಆಗ್ತಿದ್ದಾವೆ, ಕುತೂಹಲ ಕೂಡ ಜಾಸ್ತಿ ಆಗ್ತಾ ಇದೆ ನವಿತಾ. ಓಕೆ, ಒಂದು ರೀತಿಯಲ್ಲಿ ಈಗಾಗಲೇ ರೋಮಾಂಚನದ ಕ್ಷಣ ಅಂತ ಹೇಳಿ ಯಾವಾಗ ನಮ್ಮ ನೆಲವನ್ನ ಅವರು ತಲುಪ್ತಾರೋ ಅನ್ನುವಂತಹ ಒಂದು ಕುತೂಹಲ ನಿರೀಕ್ಷೆ ಕೂಡ ಎಲ್ಲರಲ್ಲೂ ಇದೆ. ಅಂದ್ರೆ ಹೀರೋನೇ ಆಲ್ರೆಡಿ, ಈಗ ಇಡೀ ಒಂದು ದೇಶಕ್ಕೆ ಹೀರೋನೇ ಅವರು ಅಂತ. ಹಾಗಾಗಿ ಆ ಒಂದು ಕ್ಷಣವನ್ನ ಅವರು ಬರ್ತಾ ಇದ್ದಾರೆ, ಅವರ ಹಸ್ತಾಂತರ ಪ್ರಕ್ರಿಯೆ ಆಗ್ತಿದೆ ಅಂತ ಹೇಳಿ ಅವರ ಫ್ಯಾಮಿಲಿ ಹಾಗೇನೆ ಅಧಿಕಾರಿಗಳನ್ನ ಹೊರತುಪಡಿಸಿ ಬೇರೆ ಯಾರಿಗೂ ನೋಡೋದಕ್ಕೆ ಅವಕಾಶ ಇಲ್ವಾ? ಹಾಗಾದ್ರೆ ಒಂದು ಈಗ ವಿಂಗ್ ಕಮಾಂಡರ್ ಅಭಿನಂದನ್ ವರ್ತಮಾನ್ ಅಲ್ಲಿಗೆ ಬರ್ತಿದ್ದಾರೆ ಎನ್ನುವ ಹಿನ್ನೆಲೆಯಲ್ಲಿ ವಾಘಾ ಬಾರ್ಡರ್ ನಲ್ಲಿ ಈಗ ಬಹಳಷ್ಟು ಜನ ಜಮಾವಣೆಗೊಂಡಿದ್ದಾರೆ. ಇದನ್ನ ಈಗ ಅಲ್ಲಿನ ನಿಯಂತ್ರಿಸಲಿಕ್ಕೆ ಈಗ ಒಂದು ಕಡೆ ಭದ್ರತಾ ವ್ಯವಸ್ಥೆಯನ್ನ ದುಪ್ಪಟ್ಟುಗೊಳಿಸಲಾಗಿದೆ. ಅದರ ಜೊತೆಗೆ ಇವತ್ತು ಸಂಜೆ ನಡೆಬೇಕಿದ್ದಂತಹ ಬೀಟ್ ರೀಟ್ರಿಂಗ್ ಅನ್ನು ಕೂಡ ಅಲ್ಲಿ ರದ್ದುಪಡಿಸಲಾಗಿದೆ. ಯಾಕಂದ್ರೆ ಅದೇ ಸಂದರ್ಭಕ್ಕೆ ಅವ್ರೇನಾದ್ರೂ ಬಂದ್ರೆ ಆ ತೊಂದರೆ ಆಗುತ್ತೆ ಅನ್ನುವ ಕಾರಣಕ್ಕೋಸ್ಕರ ರದ್ದುಗೊಳಿಸಲಾಗಿದೆ. ಇದಲ್ಲದೆ ಅವರು ಬಂದಂತ ಸಂದರ್ಭದಲ್ಲಿ ಮೊದಲಿಗೆ ವಾಯುಸೇನೆಯ ಹಿರಿಯ ಅಧಿಕಾರಿಗಳು ಅವರನ್ನ ಏನೋ ಸ್ವಾಗತಿಸ್ತಾರೆ. ನಂತರ ವಾಯುಸೇನೆಯ ಹಿರಿಯ ಅಧಿಕಾರಿ ನೇತೃತ್ವದಲ್ಲಿ ಅವ್ರಿಗೆ ಈಗಾಗಲೇ Z+ ಸೆಕ್ಯೂರಿಟಿಯನ್ನ ಕೂಡ ಕೊಡಲಾಗಿದೆ. ಅವರು ಮೊದಲಿಗೆ ಅಲ್ಲಿಂದ ವಾಘಾ ಬಾರ್ಡರ್ನಿಂದ ಅಮೃತಸರದಲ್ಲಿರುವಂತಹ ವಾಯುಸೇನೆಯ ನೆಲೆಗೆ ಕರ್ಕೊಂಡು ಬರ್ತಾರೆ. ಅಲ್ಲಿ ಒಂದು ಟೆಸ್ಟ್ ಅನ್ನ ಮಾಡಲಾಗುತ್ತೆ, ಅಂದ್ರೆ ಸಂಪೂರ್ಣವಾಗಿ ಟೆಸ್ಟ್ ಅನ್ನ ಮಾಡಲಾಗುತ್ತೆ, ಇಡೀ ಶರೀರವನ್ನ ಟೆಸ್ಟ್ ಮಾಡಲಾಗುತ್ತೆ. ಅದು ಯಾಕೆಂದ್ರೆ ಅವರ ಶರೀರದಲ್ಲಿ ಯಾವ್ದಾದ್ರು ಕ್ಯಾಪ್ಸಲ್ಗಳ ಮುಖಾಂತರ ಕ್ಯಾಮ್ರಾಗಳನ್ನ ಇಡುವಂತ ಪ್ರಕ್ರಿಯೆಗಳಾಗಿರ್ತಾವ ಅಥವಾ ಬೇರೆ ರೀತಿಯ ಏನಾದ್ರೂ ದೈಹಿಕವಾಗಿ ಅವರಿಗೆ ಹಿಂಸೆ ಕೊಟ್ಟಿರ್ತಾರ ಅಥವಾ ದೈಹಿಕವಾಗಿ ಬೇರೆ ರೀತಿ ಏನಾದ್ರೂ ಊನ ಮಾಡಿರ್ತಾರ ಅನ್ನುವಂತಹ ಬಹಳಷ್ಟು ಸಂಗತಿಗಳಿರ್ತವೆ. ಅವೆಲ್ಲವನ್ನ ಕೂಡ ಪರಿಶೀಲಿಸ್ಕೊಳ್ಬೇಕು ಮತ್ತು ಖಚಿತಪಡಿಸ್ಕೊಳ್ಬೇಕು. ಆ ಕಾರಣಕ್ಕೋಸ್ಕರ ಮೊದಲಿಗೆ ಅವ್ರಿಗೆ ಎಂಟೈರ್ ಬಾಡಿ ಟೆಸ್ಟ್ ಜೊತೆಗೆ ಅವ್ರನ್ನ ಒಂದು ಸಣ್ಣ ಹಂತದ ವಿಚಾರಣೆಗೆ ಒಳಪಡಿಸ್ತಾರೆ. ಇದಾದ್ಮೇಲೆ ಮತ್ತು ದೊಡ್ಡ ವಿಚಾರಣೆ ಇರುತ್ತೆ, ಪ್ರತಿ ಹಂತದ ವಿಚಾರಣೆ ಇರುತ್ತೆ. ಈಗ ಒಂದು ಸಣ್ಣ ವಿಚಾರಣೆ ಕೂಡ ಇರುತ್ತೆ. ನಂತರ ಅಮೃತಸರದಿಂದ ಅವರನ್ನ ವಾಯುಸೇನಾ ವಿಶೇಷ ವಿಮಾನದ ಮೂಲಕ ದೆಹಲಿಗೆ ಕರೆತರಲಾಗುತ್ತೆ. ಈಗಿರುವ ಮಾಹಿತಿಗಳು ಇಷ್ಟು ನವಿತಾ. ಓಕೆ, ಥ್ಯಾಂಕ್ ಯು ಧರಣೇಶ್ ಡೀಟೇಲ್ಸ್ಗೆ. ಇನ್ನು ಹುಬ್ಬಳ್ಳಿಯಿಂದ ನಮ್ಮ ಜೊತೆ ರಮೇಶ್ ಕುಲಕರ್ಣಿ ಅವರು ಕೂಡ ಆಗದಿಂದ ಮಾಹಿತಿಯನ್ನ ಕೊಡ್ತಾ ಇದ್ರು. ರಮೇಶ್ ಕುಲಕರ್ಣಿ ಅವರೇ, ಈಗಾಗಲೇ ನಮಗೆ ಇವೆಲ್ಲದಕ್ಕೂ ಆದಷ್ಟು ಬೇಗ ಬರೋದಕ್ಕೆ, ರಾಜತಾಂತ್ರಿಕ ಗೆಲುವು ಸಿಕ್ಕೋದಕ್ಕೆ ಜಿನಿವಾ ಒಪ್ಪಂದನೇ ಸಹಕಾರಿ ಆಯ್ತಾ, ಜೊತೆಗೆ ಅಂತಾರಾಷ್ಟ್ರೀಯ ಒತ್ತಡ ಕೂಡ ಇಲ್ಲಿ ಸಹಕಾರಿ ಆಯ್ತು ಅನ್ಸುತ್ತಾ? ಇದು ಎರಡನ್ನು ಅಂತಾನೆ ಹೇಳಬೇಕು. ಯಾಕೆ ಜಿನೇವಾ ಒಪ್ಪಂದದ ಬಗ್ಗೆ ನಮ್ಮ ವಿಶ್ವದ 196 ರಾಷ್ಟ್ರಗಳು ಇದಕ್ಕೆ ಸಹಿ ಹಾಕಿದೆ, ಈ ಒಪ್ಪಂದಕ್ಕೆ ಒಳಪಟ್ಟಿವೆ. ಇದು ಒಂದು ನಮಗೆ ಅಡ್ವಾಂಟೇಜ್ ಆಯ್ತು. ಇನ್ನೊಂತಂದ್ರೆ ಇವತ್ತಿನ ನಮ್ಮ ರಾಜಕೀಯ ಪರಿಸ್ಥಿತಿ ಏನಿದೆ ನಮ್ಮ ದೇಶದಲ್ಲಿ, ಇದು ಬೇರೆ ದೊಡ್ಡ ದೊಡ್ಡ ದೇಶಗಳಿಂದ ಪಾಕಿಸ್ತಾನದ ಮೇಲೆ ಒತ್ತಡ ಹಾಕಲಿಕ್ಕೆ ತನ್ನ ಎಲ್ಲ ಶಕ್ತಿಯನ್ನು ಪ್ರಯತ್ನ ಮಾಡ್ತೀವಿ. ಇದು ಎಲ್ಲ ಒತ್ತಡನು ಪಾಕಿಸ್ತಾನದ ಮೇಲೆ ಬಂದದ್ದಕ್ಕೆ ಈ ಒತ್ತಡವನ್ನು ತಡ್ಕೊಳ್ಳೋ ಅಂತ ತಾಕತ್ತು. ಯಾಕೆ ಪಾಕಿಸ್ತಾನ ಆರ್ಥಿಕವಾಗಿ ಪೂರ್ತಿ ದಿವಾಳಿ ಎದ್ದಂತಹ ದೇಶ ಆಗಿಬಿಟ್ಟಿದೆ ಈಗ. ಹೀಗಾಗಿ ಅವರ ಹತ್ರ ಹಣ, ಆರ್ಥಿಕತೆ ಎಲ್ಲ ಮುಗ್ಗರಿಸಿ ಹೋಗ್ಬಿಟ್ಟಿದೆ. ಇನ್ನು ಮೊನ್ನೆ ನಾವು ಮಾಡಿದಂತ ಏರ್ ಸ್ಟ್ರೈಕ್ ನೋಡಿದರೆ, ಏರ್ ಸ್ಟ್ರೈಕಿಗೆ ಸಾವಿರಾರು ಕೋಟಿ ಖರ್ಚಾಗಿದೆ ನಮ್ಮ ದೇಶದಿಂದ. ನಮಗೆಲ್ಲ ಅನ್ನಿಸ್ತಿರ್ಬೋದು ಈ ಏನೋ ಏರ್ ಸ್ಟ್ರೈಕ್ ಆಯ್ತು ಮುಗಿದು ಹೋಯ್ತು ಅಂತ ಹೇಳಿ, ಆದರೆ ಸಾವಿರಾರು ಕೋಟಿ ಅದರಲ್ಲಿ ಹಣ ನಮ್ದು ವ್ಯಯ ಆಗಿದೆ. ಈ ತರದ ಶಕ್ತಿ ಪಾಕಿಸ್ತಾನಕ್ಕೆ ಇವತ್ತಿಲ್ಲ. ಹೀಗಾಗಿ ಯುದ್ಧ ಮಾಡಿದರೂ ಕೂಡ ನಾನು ಮಣ್ಣು ಮುಕ್ಕೋದೆ ಅಂತಂದು ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ. ಹೀಗಾಗಿ ಏನೇ ಮಾಡಿದ್ರು ಭಾರತದ ಜೊತೆಗೆ ಸಂಬಂಧವನ್ನು ಒಳ್ಳೆ ಇಟ್ಕೊಂಬುದೇ ಅದಕ್ಕೆ ಬೇಕಾಗಿದ್ದು, ಅದನ್ನೇ ಮಾಡಬೇಕು ಅಂತಂದು ಹೇಳಿ ಅಲ್ಲಿ ನಿರ್ಣಯ ತಗೊಂಡ್ರೆ ಕಾಣುತ್ತೆ. ಹೀಗಾಗಿ ಈ ತರದ ಒಳ್ಳೆ ನಿರ್ಣಯ, ಇದರಿಂದ ಪಾಕಿಸ್ತಾನಕ್ಕೆ ಬೆನಿಫಿಟ್ ಇದೆ ಹೊರತು ನಮ್ಮ ದೇಶಕ್ಕೆ ನಮ್ಮ ವಿಂಗ್ ಕಮಾಂಡರ್ ಒಬ್ರು ವಾಪಸ್ ಬರ್ತಾ ಇದ್ದಾರೆ. ಅವ್ರು ಬಂದೇ ಬರ್ತಿದ್ರು, ಇವತ್ತಿಲ್ಲ ನಾಳೆ, ಇನ್ನೂ 4 ದಿವಸ ತಡ ಆಗ್ಬೋದಿತ್ತು. ಆದ್ರೆ ಪಾಕಿಸ್ತಾನಕ್ಕೆ ಇದು ಒಳ್ಳೇದಾಗಿದೆ ಅಂತ ಪಾಕಿಸ್ತಾನ ಅರ್ಥ ಮಾಡ್ಕೋಬೇಕಿದೆ. ಅಲ್ಲಿ ರಾಜಕೀಯ ನೇತಾರರು ಈ ಉಗ್ರವಾದಿಗಳನ್ನು ಹೊಡೆದು ಹಾಕಿದ್ರೆ ಪಾಕಿಸ್ತಾನಕ್ಕೆ ಇನ್ನೂ ಹೆಚ್ಚಿಗೆನೆ ಬೆನಿಫಿಟ್ ಆಗತ್ತೆ ಅಂತಂದು ಹೇಳಿ, ಆ ತರದ ಜನ ನಮ್ಮ ದೇಶದಲ್ಲೂ ಕೆಲವೊಂದು ಜನ ಇದ್ದಾರೆ. ಸೈನಿಕರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು. ನಿನ್ನೆ ಯಾರೋ ಒಬ್ಬರು ಮಂತ್ರಿ ಮಾತಾಡಿದಾರಂತೆ, ಏರ್ ಸ್ಟ್ರೈಕ್ ಆಗಿದೆ, ಅದನ್ನ ನೀವೇನು ಪ್ರೂಫ್ ಕೊಡ್ತೀರಿ ಅಂತಂದೇಳಿ ಒಬ್ಬರು ಮುಖ್ಯಮಂತ್ರಿ ಕೇಳಿದಾರಂತೆ. ಆ ತರ ಹೇಳಿದ್ರೆ ದಯವಿಟ್ಟು ಅವ್ರಿಗೆ ಹೇಳಬೇಕಾಗುತ್ತೆ, ನಮ್ಮ ಪೈಲಟ್ ಜೊತೆಗೆ ಒಂದು ಸಣ್ಣ ಜಾಗ ಇರುತ್ತೆ, ಅದರಲ್ಲಿ ನಿಮ್ಮನ್ನು ಹಾಕೊಂಡು ಹೋಗ್ತಾರೆ, ಯಾವ ತರ ಬಾಂಬ್ ಡ್ರಾಪ್ ಮಾಡುತ್ತಾ ಇರುತ್ತಲ್ಲ ಆ ಸಮಯದಲ್ಲಿ ನಿಮ್ಮನ್ನು ಡ್ರಾಪ್ ಮಾಡ್ಲಿಕ್ಕೆ ಹೇಳುವ, ಅವಾಗ ನೋಡ್ಕೊಂಡು ಬನ್ನಿ ನೀವು ಬರೋದಾದ್ರೆ. ಆ ತರ ಹೇಳಬೇಕಾಗುತ್ತೆ. ಈ ತರ ರಾಜಕೀಯ ಇದರಲ್ಲಿ ಬರಲೇಬಾರದು. ಸೈನಿಕರು ಯಾವುದೇ ರಾಜಕೀಯ ಪಕ್ಷಕ್ಕೆ ಸಂಬಂಧಪಟ್ಟವರಲ್ಲ, ಕೇವಲ ದೇಶಕ್ಕಾಗಿ ಸಂಬಂಧಪಟ್ಟಂತವ್ರು ಇದ್ದಾರೆ ಅಂತಂದು ಅರ್ಥ ಮಾಡ್ಕೋಬೇಕು. ಹೀಗಾಗಿ ರಾಜಕೀಯ ಸೈನ್ಯದಲ್ಲಿ ಬೆರೆಸಬಾರದು ಅಂತಂದು ಹೇಳಿ ನಾನು ಹೇಳ್ತಾ ಇದ್ದೇನೆ. ಇದಕ್ಕೆ ಸೈನಿಕರು ಮತ್ತು ಸೈನಿಕರ ಮನಸ್ಥೈರ್ಯವನ್ನು ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ, ನಮ್ಮ ರಾಜಕೀಯ ಮನಸ್ಥಿತಿನೂ ಪಾಕಿಸ್ತಾನಕ್ಕೆ ಅರ್ಥ ಆಗಿದೆ. ವಿಶ್ವದ ಎಲ್ಲ ದೇಶಗಳು ನಮ್ಮ ಜೊತೆಗಿದೆ ಅಂತಂದು ಹೇಳಿ ಪಾಕಿಸ್ತಾನ ಪೂರ್ತಿ ಅರ್ಥ ಆಗಿದ್ದಕ್ಕೆ ಇವತ್ತು
ಅಭಿನಂದನ್ ಅವ್ರನ್ನ ಇಷ್ಟು ಬೇಗನೆ ಬಿಡುಗಡೆ ಮಾಡ್ತಾ ಇದ್ದಾರೆ. ಇದು ನಿಜವಾಗಿಯೂ ಸಂತೋಷದ ಸಂಗತಿ. ಎಸ್, ಭಾರತ ಈಗಾಗಲೇ ಎಚ್ಚರಿಕೆಯನ್ನ ಕೂಡ ನೀಡಿತು. ಯಾವುದೇ ನಾವು ಷರತ್ತುಗಳನ್ನ ಒಪ್ಪೋದಿಲ್ಲ ಅಥವಾ ನಿಮ್ಮ ಯಾವುದೇ ಒಪ್ಪಂದಗಳಿಗೂ ಕೂಡ ನಾವು ಬಗ್ಗೋದಿಲ್ಲ, ಮೊದಲು ಅವರನ್ನ ಬಿಡಬೇಕಾಗತ್ತೆ, ಆ ನಂತರ ಏನಿದ್ರು ಮಾತುಕತೆ ಅಂತ ಹೇಳಿ. ಹಾಗಾಗಿ ನೇರವಾಗಿ ಒಂದ್ ಕಡೆ ಈಗಾಗಲೇ ಆ ರೀತಿಯಾದಂತಹ ಸ್ಪಷ್ಟನೆಯನ್ನು ನೀಡೋದ್ರ ಮೂಲಕ ಒಂದ್ ರೀತಿಯಲ್ಲಿ ಇವ್ರು ಬಗ್ಗೋದಿಲ್ಲ ಅಂತ ಅನ್ಸ್ತಾ ಹೇಗೆ ಅಂತ? ಷರತ್ತುಗಳನ್ನು ಒಪ್ಪೋದು ಯಾರ ಜೊತೆಗೆ ಅಥವಾ ಷರತ್ತುಗಳನ್ನು ಯಾರ ಜೊತೆಗೆ ಹಾಕೋದು? ನನ್ನ ಜೊತೆಗೆ ಯಾರು ಈಕ್ವಲ್ ಇದ್ದಾರೆ ಅವ್ರ ಜೊತೆಗೆ. ಹೀಗಾಗಿ ಪಾಕಿಸ್ತಾನ ನಮಗೆ ಯಾವ ರೀತಿಯಿಂದ ನಮ್ಮ ಲೆವೆಲ್ ನಲ್ಲಿದೆ ಅದರ ಜೊತೆಗೆ ಮಾತುಕತೆ. ಆಮೇಲೆ ಇಷ್ಟು ಸಾರಿ ಮಾತುಕತೆ ಆಗಿದೆ. ಯಾವ ಮಾತುಕತೆ? ಸೈನಿಕರು ಪ್ರತಿ ಸಲ 47ರಿಂದ ಹಿಡಿದು 71ರವರೆಗೂ, ಮೊನ್ನೆ 87ರಲ್ಲೇನೂ ಒಂದು ಆ ತರದ ಘಟನೆ ಆಯ್ತು. ಈ ಎಲ್ಲ ಆದ ಸಮಯದಲ್ಲಿ ಸೈನಿಕರು ವೀರಾವೇಶದಿಂದ ಹೋರಾಟ ಮಾಡಿ ಯುದ್ಧವನ್ನು ಗೆದ್ದು ಕೊಟ್ಟಿದ್ದಾರೆ. ಆದರೆ ನಾವು ಪ್ರತಿ ಸಲನೂ ರಾಜಕೀಯವಾಗಿ ಸೋಲನ್ನು ಅನುಭವಿಸ್ತಾ ಬಂದಿದ್ವಿ. ಸೈನಿಕರು ಗೆದ್ದು ಕೊಡೋದು, ರಾಜಕೀಯವಾಗಿ ಸೋತು ಬರೋದು ನಡೀತಾ ಇರ್ತಿತ್ತು. ಆದರೆ ಈ ಸಾರಿ ರಾಜಕೀಯವಾಗಿಯೂ ಗಟ್ಟಿ ಮನಸ್ಸು ಮಾಡಿ ನಿಂತಿದ್ದಕ್ಕೆ ನಮ್ಮ ಸೈನಿಕರಿಗೆ ಮನೋಬಲನೂ ಹೆಚ್ಚಿಗೆ ಆಗಿದೆ, ಅವರಿಗೆ ಹೋರಾಟದ ಶಕ್ತಿನೂ ಹೆಚ್ಚಿಗೆ ಆಗಿದೆ ಅಂತಂದು ಹೇಳಿ